ನಮಸ್ತೆ ವಿದ್ಯಾರ್ಥಿಗಳೇ. ಕುವೆಂಪು ವಿಶ್ವವಿದ್ಯಾನಿಲಯ ಅಂತಿಮ BA ತರಗತಿಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಕರ್ನಾಟಕ ಇತಿಹಾಸ ಆರಂಭದಿಂದ ಕ್ರಿಸ್ತಶಕ 1750ರವರೆಗೆ 6ನೇ ಪತ್ರಿಕೆಯ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯ. ಅದರಲ್ಲಿ ಒಂದು ಮುಖ್ಯವಾದ ಟಾಪಿಕ್ ಕ್ರಿಸ್ತಶಕ 1565ರ ತಾಳಿಕೋಟೆ ಕದನ, ಗತಿ ಮತ್ತು ಪರಿಣಾಮಗಳು. ಡಿಯರ್ ಸ್ಟೂಡೆಂಟ್ಸ್, ಈ ಹಿಂದಿನ ತರಗತಿಯಲ್ಲಿ ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಕದನದ ಕಾರಣಗಳು, ಅದರಲ್ಲೂ ಮುಖ್ಯವಾಗಿ ಅಳಿಯ ರಾಮರಾಯನ ವಿದೇಶಾಂಗ ನೀತಿಯ ಬಗ್ಗೆ ತಿಳಿದುಕೊಂಡ್ರು. ಇಂದಿನ ಈ ತರಗತಿಯಲ್ಲಿ ತಾಳಿಕೋಟೆ ಕದನದ ಪ್ರಮುಖ ಘಟನೆಗಳು ಮತ್ತು ಯುದ್ಧದ ಪರಿಣಾಮಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ. ಈ ತರಗತಿಯ ನಂತರ ನೀವು ಯುದ್ಧದ ಗತಿಯನ್ನು ವಿಶ್ಲೇಷಿಸುತ್ತೀರಿ, ಯುದ್ಧದ ಪ್ರಮುಖ ಘಟನೆಗಳನ್ನು ವಿಶ್ಲೇಷಿಸುತ್ತೀರಿ ಮತ್ತು ಯುದ್ಧದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. 1565ರಲ್ಲಿ ಜರುಗಿದ ತಾಳಿಕೋಟೆ ಕದನದ ಪ್ರಮುಖ ಘಟನಾವಳಿಗಳು. On 23rd January 1565, the armies clashed on the plains near the villages of Rakkasagi and Tangadi. 1565ರ ಜನವರಿ 23ರಂದು ಎರಡೂ ಕಡೆಯ ಒಂದು ಸೈನ್ಯಗಳು ರಕ್ಕಸಗಿ ಮತ್ತು ತಂಗಡಗಿ ಎನ್ನುವ ಎರಡು ಹಳ್ಳಿಗಳ ಒಂದು ವಿಶಾಲವಾದ ಬಯಲಿನಲ್ಲಿ ಎದುರು ಬದಲಾಗ್ತವೆ. ದ ವಿಜಯನಗರ ಇನ್ಫ್ಯಾಂಟ್ರಿ ಅಂಡರ್ ವೆಂಕಟಾದ್ರಿ flowed through the divisions of Barisha, annihilating them. The assault was so vigorous that it looked like Vijayanagara victory was imminent. ವಿಜಯನಗರದ ಕಡೆ ವೆಂಕಟಾದ್ರಿಯ ನೇತೃತ್ವದಲ್ಲಿ ಸೈನ್ಯ ಬಹಮನಿ ಬರಿಶಾಹಿಯ ಸೈನ್ಯದ ಮೇಲೆ ಒಂದು ಯುದ್ಧಕ್ಕೆ ಮುಂದಾಗಿ ಆಕ್ರಮಣವನ್ನು ಮಾಡುತ್ತೆ. ಯುದ್ಧದ ಆರಂಭದಲ್ಲಿ ವಿಜಯನಗರ ಸೈನ್ಯಕ್ಕೆ ಇನ್ನೇನು ಜಯ ಲಭಿಸಿತೋ ಅನ್ನುವ ಹಾಗೆ ಒಂದು ವಿಜಯನಗರ ಸೈನ್ಯದ ಆಕ್ರಮಣ ಮುಂದಾಗಿಯೇ ಇರುತ್ತೆ. However, there is a twist in the tale. The Sultans had made a deal with the Muslim generals, that is, the Gilani brothers of the Vijayanagara Empire. ಆದರೆ ಯುದ್ಧದ ನಂತರ ಒಂದು ಮುಖ್ಯವಾದಂತಹ ಬದಲಾವಣೆ ಅಂತ ಹೇಳಿದ್ರೆ, ಮುಸ್ಲಿಂ ಇಬ್ಬರು ಮುಖ್ಯ ಸೇನಾಧಿಪತಿಗಳು ವಿಜಯನಗರದ ಸೈನ್ಯದಲ್ಲಿ ಇದ್ದಂತಹ ಗಿಲಾನಿ ಸೋದರರು ಅವರು ಸುಲ್ತಾನರ ಪಕ್ಷಕ್ಕೆ ಹಾಡ್ತಾರೆ. ಅಂತ ಹೇಳಿದ್ರೆ ಸುಲ್ತಾನರ ಒಂದು ಪಕ್ಷದಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಅವರು ಪಿತೂರಿಯನ್ನು ಮಾಡಿರ್ತಾರೆ. At this point, the Sultan signaled to the Gilani brothers to launch subversive attack. ಈ ಒಂದು ಹಂತದಲ್ಲಿ ಸುಲ್ತಾನರ ಜೊತೆಗೆ ಗಿಲಾನಿ ಸೋದರರು ಒಂದು ಪಕ್ಷಾಂತರವನ್ನು ಮಾಡಿ ಅವರು ಇದುವರೆಗೂ ಒಂದು ಹೋರಾಟ ಮಾಡ್ತಾ ಇದ್ದಂತಹ ವಿಜಯನಗರ ಸೈನ್ಯದ ವಿರುದ್ಧವಾಗಿಯೇ ಒಂದು ತಿರುಗಿ ಹೋರಾಟ ಮಾಡಲಿಕ್ಕೆ ಒಂದು ಸಂಕಲ್ಪ ಮಾಡಿರ್ತಾರೆ. About 140,000 Sultanate troops had opened a vigorous rear attack on the ವಿಜಯನಗರ ಆರ್ಮಿ. ಗಿಲಾನಿ ಸೋದರರು ಪಕ್ಷಾಂತರ ಮಾಡಿದ ನಂತರದಲ್ಲಿ ಸುಲ್ತಾನರ ಒಂದು ಸೈನ್ಯದಲ್ಲಿ ಸುಮಾರು ಅಂದಾಜು 140,000 ಒಂದು ಯುದ್ಧ ಸೈನಿಕರನ್ನು ಒಳಗೊಂಡಂತಹ ಗುಂಪು ವಿಜಯನಗರದ ಸೈನ್ಯದ ಮೇಲೆ ಹಠಾತ್ತಾಗಿ ಆಕ್ರಮಣವನ್ನು ನಡೆಸುತ್ತೆ. Deccan Sultanate's artillery and the capture and execution of the ruling minister ರಾಮರಾಯ. ನಂತರ ಆಗಿದ್ದು ಅಂತ ಹೇಳಿದ್ರೆ ಅಳಿಯ ರಾಮರಾಯನನ್ನು ಸೆರೆ ಹಿಡಿಯಲಾಗುತ್ತೆ ಹಾಗೂ ಸುಲ್ತಾನರ ಮುಂದೆ ಹಾಜರುಪಡಿಸಲಾಗುತ್ತೆ. ರಾಮರಾಯ was soon beheaded and his head was exhibited to the troops. ತಕ್ಷಣವೇ ರಾಮರಾಯನ ತಲೆಯನ್ನು ತುಂಡರಿಸಿ ಒಂದು ಉದ್ದವಾದಂತಹ ಬರ್ಚಿ ಅಥವಾ ಈಟಿಯ ಮನೆಗೆ ಅದನ್ನು ಸಿಕ್ಕಿಸಿ ವಿಜಯನಗರ ಸೈನಿಕರಿಗೆ ಕಾಣುವ ಹಾಗೆ ಅದನ್ನು ಪ್ರದರ್ಶನ ಮಾಡಲಾಗುತ್ತೆ. ಎಫೆಕ್ಟ್ಸ್ ಆಫ್ ದ ವಾರ್. ಈ ಒಂದು ಭೀಕರ ಯುದ್ಧದ ಒಂದು ಪರಿಣಾಮಗಳು ಏನಾದವು?
The people at the city Hampi received the news that Ramaraya was killed and that the army had lost the war. ಈ ಒಂದು ಯುದ್ಧದಲ್ಲಿ ವಿಜಯನಗರಕ್ಕೆ ಒಂದು ಸೋಲಾಯಿತು ಅನ್ನೋವಂತಹ ಸುದ್ದಿ ಹಾಗೂ ರಾಮರಾಯನನ್ನು ಅದರಲ್ಲಿ ಕೊಲ್ಲಲಾಯಿತು ಅನ್ನೋವಂತಹ ಒಂದು ಸುದ್ದಿ ವಿಜಯನಗರದ ಜನರಿಗೆ ತಲುಪುತ್ತೆ. ಬಟ್ ದೇ ವುಡ್ ನಾಟ್ ಬಿಲೀವ್ ದ ನ್ಯೂಸ್ ಬಿಕಾಸ್ ದೇ ಹ್ಯಾಡ್ ನೆವರ್ ಸೀನ್ ಸಚ್ ಎ ಸಿನಾರಿಯೋ nor heard the news of Vijayanagara being defeated in war for the past 200 years. ಆದರೆ ವಿಜಯನಗರದ ಜನರಿಗೆ ಇದು ನಂಬಲಿಕ್ಕೆ ಅಸಾಧ್ಯವಾದಂತಹ ಸಂಗತಿಯಾಗಿತ್ತು. ಯಾಕೆಂದರೆ ಈ ಹಿಂದೆ 200 ವರ್ಷಗಳ ಕಾಲದವರೆಗೂ ಕೂಡ ವಿಜಯನಗರದ ಆ ಒಂದು ಕೀರ್ತಿ ಪತಾಕೆ ಬಹು ಎತ್ತರಕ್ಕೆ ಇತ್ತು. ಅದುವರೆಗೂ ಕೈಗೊಂಡಂತಹ ಯುದ್ಧಗಳಲ್ಲಿ ವಿಜಯನಗರ ಯಾವತ್ತೂ ಒಂದು ಸೋಲನ್ನು ಕಂಡಿದ್ದೇ ಇರಲಿಲ್ಲ. ಹಾಗಾಗಿ ಇವರಿಗೆ ವಿಜಯನಗರ ಹೀಗೆ ಒಂದು ಸೋಲಬಹುದು ಅನ್ನೋವಂತಹ ಒಂದು ಸುದ್ದಿ ಅವರಿಗೆ ನಂಬಲಿಕ್ಕೆ ಅಸಾಧ್ಯವಾಗಿ ಇತ್ತು. ಆದರೆ ನಿಜ ಅಂತ ಹೇಳಿದರೆ ವಿಜಯನಗರ ಬಹಳ ದಯನೀಯವಾಗಿ ಈ ಒಂದು ತಾಳಿಕೋಟೆ ಕದನದ ನಂತರ ಒಂದು ಸೋತಿತ್ತು. The Sultanate troops waited and rested outside the capital for 3 days. ಸುಲ್ತಾನರ ಒಂದು ಸೈನ್ಯದ ಗುಂಪುಗಳು ಈ ಒಂದು ವಿಜಯನಗರದ ರಾಜಧಾನಿಯಲ್ಲಿ 3 ದಿನಗಳ ಕಾಲ ಅದರ ಹೊರಭಾಗದಲ್ಲಿ ಒಂದು ಸುಧಾರಿಸ್ಕೊಳ್ಳಿಕ್ಕೆ ಸಮಯವನ್ನು ತೆಗೆದುಕೊಂಡು. ಡ್ಯೂರಿಂಗ್ ದೋಸ್ 3 days ದೇರ್ ವಾಸ್ ದ ಸಿನಾರಿಯೋ ಆಫ್ ಥೆಫ್ಟ್ ಆ್ಯಂಡ್ ರಾಬರಿ ಇನ್ ದ ಸಿಟಿ. ಈ 3 ದಿನಗಳಲ್ಲಿ ರಾಜಧಾನಿಯಲ್ಲಿ ಪ್ರತಿದಿನವೂ ಕೂಡ ಎಲ್ಲಿಯೂ ನೋಡಿದರೂ ಕಳ್ಳತನ ಹಾಗೂ ದರೋಡಿಯ ಒಂದು ದೃಶ್ಯಗಳೇ ಕಂಡುಬಂದವು ಅಂತ ಹೇಳ್ತಾರೆ. ಆಫ್ಟರ್ 3 days ಸಲ್ತನೇಟ್ ಟ್ರೂಪ್ಸ್ ಎಂಟರ್ಡ್ ದ ಸಿಟಿ. 3 ದಿನಗಳ ನಂತರ ಸುಲ್ತಾನರ ಸೈನ್ಯ ರಾಜಧಾನಿ ನಗರವನ್ನು ಪ್ರವೇಶ ಮಾಡುತ್ತೆ. ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದೆನ್. ಆ ಒಂದು ಸೈನ್ಯವನ್ನು ತಡಿಲಿಕ್ಕೆ ಯಾರೂ ಕೂಡ ಇರಲಿಲ್ಲ. They looted, plundered and destroyed the city. Men, women and children were killed. ಈ ರೀತಿ ಎದುರಾಳಿಗಳೇ ಇಲ್ಲದಂತಹ ಈ ಒಂದು ಸುಲ್ತಾನರ ಸೈನ್ಯ ರಾಜಧಾನಿಯಲ್ಲಿ ನುಗ್ಗುತ್ತೆ. ಕಂಡದ್ದನ್ನೆಲ್ಲ ಲೂಟಿ ಮಾಡಲಾಗುತ್ತೆ. ಎದುರಿಗೆ ಸಿಕ್ಕದ್ದನ್ನೆಲ್ಲ ಕತ್ತರಿಸಲಾಗುತ್ತೆ ಹಾಗೂ ಎಲ್ಲವನ್ನೂ ನಾಶಪಡಿಸಲಾಗುತ್ತೆ. ಈ ಒಂದು ದಾಳಿಯಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಹೆಂಗಸರು, ಮಕ್ಕಳು, ನಾಗರಿಕರು ಹೀಗೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಸತ್ತು ಹೋಗ್ತಾರೆ. ಇಟ್ ಈಸ್ ಸೆಡ್ ದಟ್ 1,00,000 ಹಿಂದೂ ಸೋಲ್ಜರ್ಸ್ ವರ್ ಸ್ಲೇನ್ ಡ್ಯೂರಿಂಗ್ ದ ಬ್ಯಾಟಲ್. ಬಹುಪಾಲು ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಸುಮಾರು 1,00,000ದಷ್ಟು ಹಿಂದೂ ಸೈನಿಕರು ಈ ಯುದ್ಧದಲ್ಲಿ ಮರಣವನ್ನು ಹೊಂದಿದರು. Shops, temples and houses were burned and the Hindu temple were destroyed. ಅಂಗಡಿಗಳು, ದೇವಸ್ಥಾನಗಳು ಹಾಗೂ ವಸತಿ ನಿವಾಸಗಳು ಇವೆಲ್ಲವನ್ನು ಸುಟ್ಟು ಹಾಕಲಾಯಿತು. ಅದರಲ್ಲೂ ಮುಖ್ಯವಾಗಿ ಹಿಂದೂ ದೇವಾಲಯಗಳನ್ನು ದೊಡ್ಡ ಮಟ್ಟದಲ್ಲಿ ನಾಶಗೊಳಿಸಲಾಯಿತು. The looting of Hampi by the victorious army of the Sultanates is supposed to have gone on for 6 months, after which the Sultan set fire to the city. ಈ ರೀತಿ ಈ ಒಂದು ವಿಜಯಿಯಾದಂತಹ ಸುಲ್ತಾನರ ಒಂದು ಸೈನ್ಯ ಸುಮಾರು 6 ತಿಂಗಳುಗಳ ಕಾಲ ನಿರಂತರವಾಗಿ ಹಂಪಿಯ ನಗರವನ್ನು ಲೂಟಿ ಮಾಡ್ತವೆ. ಕೊನೆಗೆ ಮತ್ತೇನೂ ದೋಚಲಿಕ್ಕೆ ಉಳಿಲಿಲ್ಲ ಅಂತ ಖಾತ್ರಿಯಾದ ನಂತರ ಆ ಇಡೀ ಒಂದು ನಗರಕ್ಕೇ ಒಂದು ಬೆಂಕಿಯನ್ನು ಹಾಕಲಾಗುತ್ತೆ. ಲೇಟರ್ ದ ವಿಜಯನಗರ ಎಂಪೈರ್ shifted capitals to Chandragiri and eventually to Vellore, during which time the other feudatories, the kingdom of Mysore, Nayakas of Keladi in Shimoga and Nayakas of Vellore also became independent. ನಂತರದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನು ಚಂದ್ರಗಿರಿಗೆ ಬದಲಾಯಿಸಲಾಗುತ್ತೆ ಹಾಗೂ ನಂತರದಲ್ಲಿ ವೆಲ್ಲೂರಿಗೆ ಬದಲಾಯಿಸಲಾಗುತ್ತೆ. ಹಾಗೂ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಮೈಸೂರಿನ ಒಂದು ರಾಜ್ಯ ಹಾಗೂ ಶಿವಮೊಗ್ಗದ ಕೆಳದಿಯ ನಾಯಕರು ಹಾಗೂ ವೆಲ್ಲೂರಿನ ನಾಯಕರು
ಸ್ವತಂತ್ರರಾಗಿ ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ದ ಬ್ಯಾಟಲ್ ಈಸ್ ಜನರಲಿ ಕನ್ಸಿಡರ್ಡ್ ಟು ಮಾರ್ಕ್ ದ ಎಂಡ್ ಆಫ್ ದ ಗ್ರೇಟ್ ಏಜ್ ಆಫ್ ವಿಜಯನಗರ. ಈ ಒಂದು ಯುದ್ಧ ಒಂದು ಮಹಾನ್ ಒಂದು ಸಾಮ್ರಾಜ್ಯದ ಕೊನೆಯನ್ನು ಸೂಚಿಸುವಂತಹ ಮಹತ್ವಪೂರ್ಣದಾಗಿತ್ತು. ಅಂತಂದರೆ ಈ ಒಂದು ಯುದ್ಧದ ನಂತರ ಈ ವಿಜಯನಗರ ಸಾಮ್ರಾಜ್ಯ ಇನ್ನೂ ಮುಂದಕ್ಕೂ 100 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರೂ ಕೂಡ ಅದು ಕಳ್ಕೊಂಡಂತಹ ಒಂದು ವೈಭವವನ್ನು ಈ ಯುದ್ಧದ ನಂತರ ಅದು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲೇ ಇಲ್ಲ. ಈ ಯುದ್ಧದ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಅಂತ ಹೇಳಿದ್ರೆ ಅರವೀಡು ಸಂತತಿಯ ಒಂದು ಆಳ್ವಿಕೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅವಧಿಯಲ್ಲಿ ಮುಂದುವರ್ಕೊಂಡು ಹೋಗುತ್ತೆ. The defeat in the Talikota battle was not the end of the Vijayanagara. However, it reduced the military, economy and territorial strength of the empire. ತಾಳಿಕೋಟೆ ಯುದ್ಧದ ಒಂದು ಸೋಲು ವಿಜಯನಗರ ಸಾಮ್ರಾಜ್ಯದ ಕೊನೆಯನ್ನೇ ಹಾಡಲಿಲ್ಲ. ಬದಲಾಗಿ ಒಂದು ವಿಜಯನಗರ ಸಾಮ್ರಾಜ್ಯದ ಬೆನ್ನೆಲುಬಾಗಿದ್ದಂತಹ ಆ ಸೈನಿಕ ಸಾಮರ್ಥ್ಯವನ್ನು, ಆರ್ಥಿಕ ಸಾಮರ್ಥ್ಯವನ್ನು ಹಾಗೂ ಒಂದು ಪ್ರಾದೇಶಿಕ ಸಾಮರ್ಥ್ಯವನ್ನು ಇದು ಬಹುಪಾಲು ಕುಂಠಿತಗೊಳಿಸ್ತು. ಹಾಗಾಗಿ ಹೆಸರಿಗಷ್ಟೇ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ನಂತರ ಮುಂದುವರ್ಕೊಂಡು ಹೋಯ್ತೆ ಹೊರತು ಈ ಒಂದು ಸಾಮ್ರಾಜ್ಯದ ಘನತೆ ಮತ್ತೆಂದಿಗೂ ಮರುಸ್ಥಾಪನೆಯಾಗಲೇ ಇಲ್ಲ. ಇನ್ಫ್ಯಾಕ್ಟ್ ದ ಎಂಪೈರ್ ಕಂಟಿನ್ಯೂಡ್ ಟು ಎಕ್ಸಿಸ್ಟ್ ಅಂಟಿಲ್ ದ ಮಿಡ್ಲ್ ಆಫ್ 17th century. ಹಾಗೋ ಹೇಗೋ ಈ ಒಂದು ಸಾಮ್ರಾಜ್ಯ 17ನೇ ಶತಮಾನದ ಮಧ್ಯಭಾಗದವರೆಗೂ ಕೂಡ ಮುಂದುವರ್ಕೊಂಡು ಬಂತು. ಸದಾಶಿವ, ಪಪೆಟ್ ರೂಲರ್, ವಾಸ್ ಡಿಪೋಸ್ಡ್ ಬೈ ತಿರುಮಲ, ದ ಬ್ರದರ್ ಆಫ್ ರಾಮರಾಯ, ಇನ್ 1570. 1570ರಲ್ಲಿ ರಾಮರಾಯನ ಸಹೋದರನಾದಂತಹ ತಿರುಮಲ ಒಬ್ಬ ಕೈಗೊಂಬೆಯ ಹಾಗೆ ಆಳ್ವಿಕೆ ಮಾಡ್ತಾ ಇದ್ದವನು, ಹೆಸರಿಗೆ ಮಾತ್ರ ಇದ್ದವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಸದಾಶಿವರಾಯ ಅರವೀಡು ವಂಶದ ಒಂದು ಆಳ್ವಿಕೆಯನ್ನು ಮುಂದುವರಿಸ್ತಾನೆ. ಹಿ ಸೆಟ್ ಅಪ್ ಹಿಸ್ ಹೆಡ್ ಕ್ವಾರ್ಟರ್ಸ್ ಎಟ್ ಪೆನುಗೊಂಡ ಆ್ಯಂಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ದ ಕಿಂಗ್. ಅವನು ಪೆನುಗೊಂಡವನ್ನು ತನ್ನ ಮುಖ್ಯ ಒಂದು ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಳ್ತಾನೆ ಹಾಗೂ ತನ್ನನ್ನು ತಾನೇ ಒಬ್ಬ ರಾಜ ಅಂತೇಳಿ ಘೋಷಣೆ ಮಾಡಿಕೊಳ್ತಾನೆ. ದಿಸ್ ಆ್ಯಕ್ಟ್ ಆಫ್ ತಿರುಮಲ ಇನಾಗರೇಟೆಡ್ ದ ರೂಲ್ ಆಫ್ ತಿರುಮಲ ಅರವೀಡು ಡೈನಾಸ್ಟಿ. During his short reign, he was troubled by the revolting nobles and the invasions of the Sultan of Bijapur. ಅವನ ಒಂದು ಅಲ್ಪ ಆಳ್ವಿಕೆಯ ಒಂದು ಕಾಲದಲ್ಲಿಯೂ ಕೂಡ ಅವನು ಬಹಳಷ್ಟು ಆಸ್ಥಾನಿಕರ ಒಂದು ದಂಗೆಯನ್ನು ನೋಡಬೇಕಾಗುತ್ತೆ ಹಾಗೂ ಬಿಜಾಪುರದ ಸುಲ್ತಾನನ ಆಕ್ರಮಣವನ್ನು ಕೂಡ ಅವನು ಎದುರಿಸಬೇಕಾಗಿ ಬಂತು. ತಿರುಮಲ ವಾಸ್ ಸಕ್ಸೀಡೆಡ್ ಬೈ ಶ್ರೀರಂಗ ಫಸ್ಟ್, ವೆಂಕಟ ಸೆಕೆಂಡ್, ವೆಂಕಟ ಥರ್ಡ್ ಆ್ಯಂಡ್ ಶ್ರೀರಂಗ ಸೆಕೆಂಡ್ ರೆಸ್ಪೆಕ್ಟಿವ್ಲಿ. ತಿರುಮಲನ ನಂತರ 1ನೇ ಶ್ರೀರಂಗ, 2ನೇ ವೆಂಕಟ, 3ನೇ ವೆಂಕಟ ಹಾಗೂ 2ನೇ ಶ್ರೀರಂಗ ಆಳ್ವಿಕೆಯನ್ನು ಅನುಕ್ರಮವಾಗಿ ನಡೆಸಿದರು. ದೇ ಕುಡ್ ನಾಟ್ ಪ್ರೊವೈಡ್ ಎನಿ ಸ್ಟೇಬಲ್ ಅಡ್ಮಿನಿಸ್ಟ್ರೇಷನ್ ಎಕ್ಸೆಪ್ಟ್ ಡ್ಯೂರಿಂಗ್ ದ ರೈನ್ ಆಫ್ ವೆಂಕಟ ಸೆಕೆಂಡ್. 2ನೇ ವೆಂಕಟನನ್ನು ಹೊರತುಪಡಿಸಿ ಇನ್ನು ಉಳಿದಂತಹ ಕೊನೆಯ ಅರಸರುಗಳು ಯಾವುದೇ ರೀತಿಯ ಒಂದು ಭದ್ರವಾದಂತಹ ಆಡಳಿತವನ್ನು ನಡೆಸಲಿಲ್ಲ. ವೆಂಕಟ ಸೆಕೆಂಡ್ ಮೇಡ್ ಚಂದ್ರಗಿರಿ ಹಿಸ್ ಕ್ಯಾಪಿಟಲ್ ಆ್ಯಂಡ್ ರೀಆರ್ಗನೈಸ್ಡ್ ದ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್. 2ನೇ ವೆಂಕಟ ಚಂದ್ರಗಿರಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಡ್ತಾನೆ ಹಾಗೂ ಕಂದಾಯ ಆಡಳಿತವನ್ನು ಮತ್ತೆ ಪುನಃ ನವೀಕರಣ ಮಾಡ್ತಾನೆ. During his reign, the Dutch and English East India companies began to establish their factories on the east coast. ಅವನ ಒಂದು ಆಳ್ವಿಕೆಯ ಕಾಲದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು ಒಂದು ಪೂರ್ವ ಕರಾವಳಿ ತೀರದಲ್ಲಿ ಅವರುಗಳ ಒಂದು ಕೋಟೆಗಳನ್ನು ತೆರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದ ಸಿವಿಲ್ ವಾರ್ ಆಫ್ಟರ್ ದ ಡೆತ್ ಆಫ್ ವೆಂಕಟ ಸೆಕೆಂಡ್, which lasted for about 15 years, provided an opportunity to the Muslim rulers of Bijapur and Golconda, ultimately sapped the strength of the Vijayanagara.
ಎರಡನೇ ವೆಂಕಟನ ನಂತರ ನಡೆದಂತಹ ಒಂದು ನಾಗರಿಕ ಕದನ, ಅದು ಸುಮಾರು ಅವನ ನಂತರ 15 ವರ್ಷಗಳವರೆಗೂ ಕೂಡ ಮುಂದುವರ್ಕೊಂಡು ಬಂತು. ಕೊನೆಗೆ ಆ ಒಂದು ರಾಜಕೀಯ ಅತಂತ್ರದ ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ಬಿಜಾಪುರದ ಒಂದು ಮುಸ್ಲಿಂ ಅರಸರು ಹಾಗೂ ಗೋಲ್ಕೊಂಡದ ಅರಸರು ಈ ವಿಜಯನಗರ ಸಾಮ್ರಾಜ್ಯವನ್ನು ಆ ಒಂದು ಕೊನೆಗಾಣಿಸಿದರು. ಒಟ್ಟಾರೆಯಾಗಿ ಹೇಳೋದಾದರೆ ಈ 1565ರ ತಾಳಿಕೋಟೆ ಯುದ್ಧ ಒಂದು ಮಹಾನ್ ಸಾಮ್ರಾಜ್ಯವಾಗಿ ಇದ್ದಂತಹ ವಿಜಯನಗರದ ಕೊನೆಯನ್ನು ಹಾಡಿತು. ಹಾಗೂ ಈ ಒಂದು ಸಾಮ್ರಾಜ್ಯದ ಅಳಿವಿನ ನಂತರ ಅವರ ಸಾಮಂತರಾಗಿ ಇದ್ದಂತಹ ಮೈಸೂರಿನ ಒಡೆಯರು ಹಾಗೂ ಶಿವಮೊಗ್ಗ ಕೆಳದಿಯ ನಾಯಕರು ಹಾಗೂ ವೆಲ್ಲೂರಿನ ನಾಯಕರು ಸ್ವತಂತ್ರರಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹು ಆಯ್ಕೆಯ ಪ್ರಶ್ನೆಗಳು ಬರುವ ಸಾಧ್ಯತೆ ಇದ್ದು, ಅದರಲ್ಲಿ ಒಂದು, ವೆನ್ ವಾಸ್ ದ ಬ್ಯಾಟಲ್ ಆಫ್ ತಾಳಿಕೋಟ ಸ್ಟಾರ್ಟೆಡ್? ತಾಳಿಕೋಟೆ ಕದನ ಎಷ್ಟರಲ್ಲಿ ನಡೀತು? ಜನವರಿ 23, 1565. ವೇರ್ ವಾಸ್ ದ ಬ್ಯಾಟಲ್ ಆಫ್ ತಾಳಿಕೋಟ ಹೆಲ್ಡ್? ತಾಳಿಕೋಟ ಯುದ್ಧ ಎಲ್ಲಿ ನಡೀತು? ರಕ್ಕಸಗಿ ಮತ್ತು ತಂಗಡಗಿ ಅನ್ನುವ 2 ಹಳ್ಳಿಗಳ ನಡುವಿನ ಒಂದು ಬಯಲು ಪ್ರದೇಶದಲ್ಲಿ. ನೇಮ್ ದ 2 ಮುಸ್ಲಿಂ ಕಮಾಂಡರ್ಸ್ ಹೂ ಬಿಟ್ರೇಡ್ ದ ವಿಜಯನಗರ ಆರ್ಮಿ? ಯಾವ ಇಬ್ಬರು ಮುಸಲ್ಮಾನ ಸಹೋದರರು ವಿಜಯನಗರ ಸೈನ್ಯಕ್ಕೆ ದ್ರೋಹವನ್ನು ಎಸಗಿದ್ರು? ಗಿಲಾನಿ ಬ್ರದರ್ಸ್, ಗಿಲಾನಿ ಸೋದರರು. ವೇರ್ ವಾಸ್ ದ ವಿಜಯನಗರ ಎಂಪೈರ್ ಕ್ಯಾಪಿಟಲ್ ಶಿಫ್ಟೆಡ್ ಟು? ವಿಜಯನಗರ ಸಾಮ್ರಾಜ್ಯ ಎಲ್ಲಿಗೆ ವರ್ಗಾವಣೆಗೊಳ್ಳಿತು? ಪೆನುಕೊಂಡ. ಹೂ ವಾಸ್ ದ ಲಾಸ್ಟ್ ರೂಲರ್ ಆಫ್ ದ ವಿಜಯನಗರ ಎಂಪೈರ್? ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? 2ನೇ ಶ್ರೀರಂಗ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಾಮರ್ಶನ ಗ್ರಂಥಗಳು ನೀವು ಮುಂದೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಾಗಿ ಇರುವಂಥವಂತಂದರೆ BM ಚಂದ್ರಶೇಖರಯ್ಯ ಅವರು ಬರೆದಿರುವಂತಹ ಕರ್ನಾಟಕದ ಒಂದು ಸಾಂಸ್ಕೃತಿಕ ಒಂದು ಇತಿಹಾಸ, ಹಾಗೂ ನೀಲಕಂಠ ಶಾಸ್ತ್ರಿಯವರು ಬರೆದಿರುವಂತಹ ದಕ್ಷಿಣ ಭಾರತದ ಇತಿಹಾಸ, BR ಪರಿಣೀತಾ ಅವರು ಬರೆದಿರುವಂತಹ ಮಧ್ಯಕಾಲೀನ ಭಾರತದ ಇತಿಹಾಸ, ಪಾಲಾಕ್ಷ ಅವರು ರಚಿಸಿರುವಂತಹ ಭಾರತದ ಇತಿಹಾಸ, N ಜಯಪಾಲನ್ ಅವರು ಬರೆದಿರುವಂತಹ ಮಧ್ಯಕಾಲೀನ ಭಾರತದ ಇತಿಹಾಸ, ಹಾಗೂ ಇಂಟರ್ನೆಟ್ನ ಒಂದು ಮೂಲಗಳು. ಇದುವರೆಗೂ ನೀವು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹುಮುಖ್ಯವಾದಂತಹ ಒಂದು ಘಟನೆ ಆಗಿರುವಂತಹ ತಾಳಿಕೋಟೆ ಯುದ್ಧದ ಗತಿ ಹಾಗೂ ಅದರ ಪರಿಣಾಮಗಳ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.